ಯಾಕಂದ್ರೆ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ನಕ್ಸಲರ ಶರಣಾಗತಿ ಆಗ್ತಾ ಇರುವಂತದ್ದು ಈಗಾಗಲೇ ಹೊರಟಿದ್ದಾರೆ. ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾಗತರಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರ ಮುಂದೆ ಈ ನಕ್ಸಲರ ಶರಣಾಗತಿ ಆಗ್ತಾ ಇರುವಂತದ್ದು. ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿ ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳಾಗಿದೆ. ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ 6 ಜನ ನಕ್ಸಲರು. ನಕ್ಸಲಿಸಂ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಒಪ್ಪಿ ಈಗ ಶರಣಾಗೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರ ಮುಂದೆ ಶರಣಾಗ್ತೀವಿ ಅಂದ್ರು. ಅದೇ ರೀತಿಯಲ್ಲಿ ಈಗ ಅವರನ್ನ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷಗಳಿಂದೆಲ್ಲ ಮನೆ ಮಠ ಬಿಟ್ಟು ನಕ್ಸಲಿಸಂನೇ ನೆಚ್ಚಿಕೊಂಡು ಅದರ ಮೂಲಕ ಹೋರಾಟದಿಂದ ನಾವೇನೋ ಬದಲಾಯಿಸ್ತೀವಿ ಅನ್ನುವಂಥ ಭ್ರಮೆಯಲ್ಲಿದ್ರು. ಆದರೆ ಈಗ ಸಮಾಜಮುಖಿ ಆಗಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಅಶ್ವಿತ್ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ಅಶ್ವಿತ್ ಗಮನಿಸ್ತಾ ಇದ್ವಿ, ಈಗಾಗಲೇ ಬೆಂಗಳೂರು ಕಡೆಗೆ ಆಗಮಿಸಿದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಇವತ್ತು ಜಿಲ್ಲಾಡಳಿತದ ಮುಂದೆ ಅವ್ರು ಶರಣಾಗಬೇಕಾಗಿತ್ತು, ಆದರೆ ಇಲ್ಲ ಮುಖ್ಯಮಂತ್ರಿಗಳ ಮುಂದೆ ಶರಣಾಗ್ತೀವಿ ಅಂತ ಅವರು ಬೆಂಗಳೂರು ಕಡೆಗೆ ಆಗಮಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗೆಲ್ಲ ಸಿದ್ಧತೆ ಇದೆ, ಯಾವ ರೀತಿಯಾಗಿ ಕರ್ಕೊಂಡು ಬರಲಾಗ್ತಾ ಇದೆ, ಏನೆಲ್ಲ ಬೇಡಿಕೆಗಳಿದ್ದಾವೆ? ಖಂಡಿತವಾಗ್ಲೂ ಶಮಂತ್, ಪ್ರಮುಖವಾಗಿ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಕ್ಸಲರು ಒಬ್ಬ ಮುಖ್ಯಮಂತ್ರಿಯ ಎದುರು ಶರಣಾಗ್ತಿ ಇರುವಂತದ್ದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಾಕ್ಷಿ ಆಗ್ತಾ ಇರುವಂತದ್ದು. ಇದರೊಂದಿಗೆ ಕರ್ನಾಟಕದ ನಕ್ಸಲ್ನ ಯುಗಾಂತ್ಯ ಕೂಡ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ 6 ಜನ ನಕ್ಸಲರ ಶರಣಾಗತಿಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿತ್ತು. 11 ಗಂಟೆಯ ಸುಮಾರಿಗೆ ಅವರನ್ನ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶಾಂತಿಗಾಗಿ ನಾಗರಿಕ ವೇದಿಕೆ ಅವರನ್ನ ಶರಣಾಗತಿ ಮಾಡಿಸುವ ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ಆದ್ರೆ ದಿಢೀರ್ ಅಂತ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆ ಈಗ ಚಿಕ್ಕಮಗಳೂರಿನಲ್ಲಿ ನಡೆಯಬೇಕಿದ್ದಂತಹ ಶರಣಾಗತಿಯ ಏನು ಪ್ರಕ್ರಿಯೆಗಳು ಬೆಂಗಳೂರಿಗೆ ಶಿಫ್ಟ್ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಂಗಳೂರು ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಇವರೆಲ್ಲ ಶರಣಾಗತಿ ಆಗ್ತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಅಶ್ವಿತ್ ತಮ್ಮ ಮಾಹಿತಿಗೆ.